ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಬಹಳ ದಿನ ಆಯಿತು ನಿಮ್ಮನ್ನೆಲ್ಲ ಮೀಟ್ ಆಗೋಕ್ಕೆ ಆಗಿರಲಿಲ್ಲ. ಎಸ್, ಇವತ್ತು ನಾನು ಒಂದು ಕಾನ್ಸೆಪ್ಟನ್ನ ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ಅದೇನಪ್ಪ ಅಂದರೆ 56,000 ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಆದಷ್ಟು ಬೇಗ ಇದರ ನೋಟಿಫಿಕೇಷನ್ ಬರ್ಬೋದು. ಅದು ಮೇ ತಿಂಗಳಲ್ಲೂ ಇರ್ಬೋದು ಆರ್ ಜೂನ್ ಜುಲೈನಲ್ಲೂ ಕೂಡ ಬರಬಹುದು. ಒಂದೇನು ಅಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಳ ಮೀಸಲಾತಿ ರೋಸ್ಟರ್ ಸಿಸ್ಟಮ್, ಆ ವಿಷಯ ಕೂಡ ಸೈಮಲ್ಟೇನಿಯಸ್ಲಿ ನಡೀತಾ ಇದೆ. ಅದ್ರ ಮೇಲೂ ಕೂಡ ಸರ್ಕಾರ ವರ್ಕ್ ಮಾಡ್ತಾ ಇದೆ. ಆ್ಯಂಡ್ ಎಸ್, ಇನ್ ಬಿಟ್ವೀನ್ ಇದರ ನಡುವೆ ನಿಮ್ಮ ಪ್ರಿಪ್ರೇಷನ್ ಮುಂದುವರಿಲಿ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEAದವರಿಗೆ ಈ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ಗಳನ್ನು ನಡೆಸಲಿಕ್ಕೆ ಹೇಳಿದೆ. ಆ್ಯಂಡ್ PC ಎಕ್ಸಾಮ್ ಆ್ಯಂಡ್ PSI ಎಕ್ಸಾಮ್ ಇವನ್ ಒಂದು ಸಪ್ರೇಟ್ ಬೋರ್ಡ್ ಮಾಡಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ನಾಟ್ ದ್ಯಾಟ್ ಮಚ್ ಶೋರ್. ಓಕೆ, 545 ಆ್ಯಂಡ್ ಈಗ ರೀಸೆಂಟ್ಲಿ ನಡೆದಂಥ 402 ಎರಡೂ ಕೂಡ ಈ PSI ಎಕ್ಸಾಮ್ಸ್ನ ಈ ಒಂದು KEAನೇ ಕಂಡಕ್ಟ್ ಮಾಡಿದೆ. ಆಯಿತಾ? ಸೊ ಅದು ಆದಮೇಲೆ ನನ್ನ ಒಪಿನಿಯನ್ ಕೇಳಿದರೆ, ಸರ್ KEA ಕೊಡಬೇಕಾ ಅಥವಾ KSP ಕೊಡಬೇಕಾ ಅಂತ ಕೇಳಿದರೆ, ಎಸ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಕೊಡೋದು ಒಳ್ಳೆಯದು. ಲೆಟ್ ಸಿ ಸರ್ಕಾರ ಏನು ನಿರ್ಧಾರ ತಗೊಳ್ತೋ ಅಲ್ಲಿವರೆಗೂ ಬೋತ್ ಎರಡೂ ಮೆಥಡಲ್ಲಿ ಓದೋದು ನಮ್ಮ ಒಂದು ಜವಾಬ್ದಾರಿ ಅಂತ ನಾನು ಅನ್ಕೋತೀನಿ. ಬಿಕಾಸ್ ವಿ ಕೆನಾಟ್ ನೆಗ್ಲೆಕ್ಟ್ ಈ ಒಂದು KEAನು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ, KSPನೂ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ರೀಡ್ ಎವ್ರಿಥಿಂಗ್ ವಿತ್ ಕರೆಂಟ್ ಅಫೇರ್ಸ್ ಟಚ್ ಗೈಸ್, ಆ್ಯಂಡ್ ಡೆಪ್ತ್ ಆಗಿ ಓದೋದನ್ನು ಮುಂದುವರಿಸ್ರಿ. ಪರ್ಟಿಕ್ಯುಲರ್ಲಿ PC ಮತ್ತು PSI ಅತಿ ಹೆಚ್ಚು ಪೋಸ್ಟ್ಗಳು ಇರೋದ್ರಿಂದ, ಈವನ್ ಯಾರ್ಯಾರೆಲ್ಲ PUC ಮುಗಿಸಿದ್ರ VAO ಆಗಿರಬಹುದು, ಈ ಒಂದು ಎಕ್ಸಾಮ್ಗೆ ಆಗಿರ್ಬೋದು, ಗ್ರೂಪ್ Cಗೆ ಆಗಿರ್ಬೋದು, GPSTR, HSTR, PSTR ಆಗಿರ್ಬೋದು, ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಾಗಿರ್ಬೋದು, ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ, ಐ ಆಮ್ ಟೆಲ್ಲಿಂಗ್ ಯು ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗೋಲ್ಡನ್ ಟೈಮ್. ಆ್ಯಂಡ್ 2027ಅಲ್ಲಿ ನೀವೇನಾದರೂ ಜಾಬ್ ಮಾಡ್ಕೊಳ್ಳಿಲ್ಲ ಅಂದರೆ, 2027ಅಲ್ಲಿ ನೀವೇನಾದರೂ ಜಾಬ್ ಮಾಡ್ಕೊಳ್ಳಿಲ್ಲ ಅಂದರೆ, ಆ್ಯಂಡ್ ಇದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಮುಂದೆ ಮತ್ತೆ ಎಲೆಕ್ಷನ್ ಬಂದು ಮತ್ತೆ ಸರ್ಕಾರ ಚೇಂಜ್ ಆಗಿ ಏನೇನಾಗುತ್ತೋ ನಮಗೆ ಗೊತ್ತಿಲ್ಲ. ಆ್ಯಂಡ್ 2 years, 2 ವರ್ಷ ಇದೆ. ಲೆಟ್ಸ್ ಟ್ರೈ ಯುವರ್ ಬೆಸ್ಟ್. ಓಕೆ, ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆ ಥರ ಒಂದು ಪ್ರಯತ್ನ ಮಾಡಿರಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ ಹಾಗೆ ಹೀಗೆ ಅಂತ ಅನ್ಕೋತ ಅಡ್ಡಾಡಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಕೃಷಿ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಏನು ಕರೆದಿದ್ದಾರೆ, ಆಲ್ರೆಡಿ ಡೇಟ್ ಬಿಟ್ಟಿದ್ದಾರೆ ಈ ಒಂದು ಜೂನ್ ಮಂತಲ್ಲಿ ಅಂತ. ನಿಮಗೆ ನಾಳೆ PC ಮತ್ತು PSI ಬಿಟ್ಟರು ಕೂಡ ಐ ಆಮ್ ಟೆಲ್ಲಿಂಗ್ ಯು ಗೈಸ್, 2-3 ತಿಂಗಳೊಳಗೆ ನಿಮಗೆ ಎಕ್ಸಾಮ್ ಅಂತ ನಿಮ್ಗೆ ಹೇಳಿಬಿಟ್ರೆ ಹೌ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ದೆಮ್. ಓಕೆ, ಇಟ್ಸ್ ವೆರಿ ಟಫ್. ಯಾರು ಓದ್ತಿದ್ದಾರೆ ಅವರಿಗೆ ಒಂದು ಅವಕಾಶ, ಯಾರು ಓದ್ತಾ ಇಲ್ವೋ ಜೀವನನೇ ಅವರಿಗೆ ಒಂದು ಹೊರೆಯಾಗಿ ಕಾಣಿಸುತ್ತೆ. ನೀವು ಸೀರಿಯಸ್ ಆಗಿದ್ರಿ ಆ್ಯಂಡ್ ಸೀರಿಯಸ್ ಆಸ್ಪಿರೆಂಟ್ಸೇ ಆಗಿದ್ರಿ, ಇಟ್ಸ್ ಟೈಮ್ ಟು ಎಕ್ಸಲರೇಟ್, ಇಟ್ಸ್ ಟೈಮ್ ಟು ರೀಸ್ಟಾರ್ಟ್. ಓಕೆ, ಸೊ ರೀಸ್ಟಾರ್ಟ್ನ ಮಾಡುವಂಥ ಸಮಯ ಬಂದಿದೆ. ಸೊ ಹಾಗಾದರೆ ಇತ್ತೀಚೆಗೆ KEA ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಲೆವೆಲ್ ಆಫ್ ಡಿಫಿಕಲ್ಟಿ ಹ್ಯಾಸ್ ಇನ್ಕ್ರೀಸ್ಡ್. 2025-2026ನೇ ಪೇಪರ್ಸ್ಗಳನ್ನು ಎನಾಲಿಸಿಸ್ ಮಾಡಿ ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಶನ್ ಬ್ಯಾಂಕ್, ಈ ಒಂದು ಕ್ವಶನ್ ಬ್ಯಾಂಕ್ಸ್ಗಳನ್ನು ಮಾಡಿದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಆ್ಯಂಡ್ ಈವನ್ PSI ಆಗಿರ್ಬೋದು. ಓಕೆ, ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್, ಟ್ರೆಂಡ್ ಅನಾಲಿಸಿಸ್ ಮತ್ತು ಅದ್ರ ಜೊತೆಗೆ KSP ಓಲ್ಡ್ PSI ಕ್ವಶನ್ ಪೇಪರ್ ಆ್ಯಂಡ್ ಈ ಒಂದು KEA ನಡೆಸಿರುವಂಥ ಪೇಪರ್, ಆ್ಯಂಡ್ ಈವನ್ ಇತ್ತೀಚೆಗೆ KEA ನಡೆಸಿರುವಂಥ ಎಲ್ಲ ಪೇಪರ್ಸ್ 2024, 2025 ಆ್ಯಂಡ್ 2026 ಮೊನ್ನೆ ನಡೆದಂಥ FDA ಎಕ್ಸಾಮ್ದು ಕೂಡ ನಾನು ಡೀಟೇಲ್ ಆಗಿ ಅದರೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಹಳೆಯ ವಿಧಾನ ಮತ್ತು ಈಗಿನ ವಿಧಾನ ಇದು ವೆರಿ ಇಂಪಾರ್ಟೆಂಟ್. ಆ ಸ್ಟ್ರಾಟಜಿ ಈಸ್ ವೆರಿ ಇಂಪಾರ್ಟೆಂಟ್. ನೀವೊಂದು ಓಲ್ಡ್ ಸೇಯಿಂಗ್ ಇದೆ ನೀವು ಕೇಳಿರ್ಬೋದು. ಒಬ್ಬ ಕಟ್ಟಿಗೆ ಗಿಡ ಕಡಿಯೋನಿಗೆ ಒಬ್ಬ ಕೇಳ್ತಾನಂತೆ, ನಿನಗೆ ಒಂದು ಕೊಡ್ಲಿ ಕೊಟ್ಟು, ಓಕೆ, ಒಂದು ಕೊಡ್ಲಿ ಕೊಟ್ಟು ಒಂದು ಗಿಡ ಕಡಿಲಿಕ್ಕೆ ಹೇಳಿದರೆ ಒಂದು ದಿನದೊಳಗೆ ನೀನು ಏನೇನೆಲ್ಲ ಮಾಡ್ತೀಯಾ ಅಂತ ಕೇಳಿದಾಗ, ನನ್ನ ದಿನದ 75% ನನ್ನ ಸಮಯವನ್ನು ಕೊಡ್ಲಿ ಮಸಿಲಿಕ್ಕೆ, ಶಾರ್ಪ್ ಮಾಡಲಿಕ್ಕೆ ಕಳೀತೀನಿ, ಉಳುಕಿದ ಸಮಯವನ್ನು ಆ ಗಿಡವನ್ನು ಕಡಿಲಿಕ್ಕೆ ಬಳಸ್ತೀನಿ ಅಂತ. ಅಂದರೆ ನೀವು ಸುಮ್ಮನೆ ಓದೋರು ಭಾಳ ಜನ ಇದ್ದಾರೆ. ಕಾಮನ್ ಸೆನ್ಸಿಂದ
ಒಂದು ಸ್ಟ್ರಾಟಜಿನ ಹಾಕ್ಕೊಂಡು ಒಂದು ಕನ್ಸಿಸ್ಟೆಂಟಾಗಿ ಎಫರ್ಟ್ ಮಾಡಿದರೆ ಮಾತ್ರ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ನೋಟಿಫಿಕೇಷನ್ ಇಲ್ಲ ಅಂತ ಹೇಳತ್ತಿರಲ್ಲ, 10 ನೋಟಿಫಿಕೇಷನ್ ಕರೀತಾರೆ ಆ್ಯಂಡ್ ನೋಟಿಫಿಕೇಷನ್ ಬರ್ತವೆ ಹೋಗ್ತವೆ, ಆ್ಯಂಡ್ ಯಾರು ಸೀರಿಯಸ್ ಆಗಿ ಓದ್ತಾರೆ ಅವರು ಪಾಸ್ ಆಗ್ತಾರೆ. ಆ್ಯಂಡ್ ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಯುವರ್ ಕನ್ಸಿಸ್ಟೆನ್ಸಿ, ಯುವರ್ ಸೀರಿಯಸ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಳೆಯ ವಿಧಾನವನ್ನು ನಾವು ನೋಡಿದರೆ KSP ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾಗಿರ್ಬೋದು, KEA ಆಗಿರ್ಬೋದು, ಇವ್ರು ಏನು ಮಾಡ್ತಿದ್ರು ಅಂದರೆ ಡೈರೆಕ್ಟ್ ಆದಂಥ ಪ್ರಶ್ನೆಗಳು ಬರ್ತಿದ್ವು. ಏನು, ಓಕೆ, ಯಾರು ಭಾರತದಲ್ಲಿ ಅತ್ಯಂತ ಹಳೆಯ ನಾಗರಿಕ ಯಾರು, ಹಾಗೆ ಯಾವ ವರ್ಷ ಯಾವುದೋ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು, ಯಾರನ್ನ ಸ್ಮರಣಾರ್ಥ ತರಲಾಯಿತು ಅನ್ನುವಂಥ ಫ್ಯಾಕ್ಟ್ಸ್ ಬೇಸ್ ಪ್ರಶ್ನೆಗಳನ್ನು ಇವರು ಕೇಳ್ತಿದ್ರು. ಉದಾಹರಣೆಗೆ ದ ಮೋಸ್ಟ್ ಫೇಮಸ್ ವಿಜಯನಗರ ಎಂಪರರ್ ಕೃಷ್ಣದೇವರಾಯ ಬಿಲಾಂಗ್ಸ್ ಟು ವಿಚ್ ಡೈನಾಸ್ಟಿ, ಇಂಥ ಪ್ರಶ್ನೆಗಳನ್ನ ಕೇಳ್ತಿದ್ರು. ಇದು PC ಮತ್ತು PSI ಎಕ್ಸಾಮ್ನ ಹಿಂದಿನ ಕ್ವಶನ್ ಪೇಪರ್ ನೋಡಿದ್ರೆ ನಂಬರ್ ಆಫ್ ಟೈಮ್ಸ್ ದೇ ಹ್ಯಾವ್ ರಿವೈಸ್ಡ್ ದಿಸ್ ಕ್ವಶನ್, ಆಸ್ಕ್ಡ್ ಮೆನಿ ಟೈಮ್ಸ್. ಬಟ್ ನೌ the things have changed. Now the question paper pattern have changed. Sangama Vamsha, Salo Vamsha, Tulu Vamsha and Aravidu Vamsha. Okay, the right answer is Krishna Devaraya ತುಳು ವಂಶಕ್ಕೆ ಸೇರಿದವರು ಆಗಿದ್ರು ಅಂತ ಹೇಳಿಬಿಟ್ಟು ಆಗುತ್ತೆ. ಇದು ಹಳೆಯ ಒಂದು ಪ್ಯಾಟರ್ನಲ್ಲಿ ಕೇಳ್ತಿದ್ರು. ಓಕೆ, ಆದ್ರೆ ಈಗೈತ್ಲ ಒಂದನೇದು ಕಾನ್ಸೆಪ್ಟ್, ಓಕೆ, ಎರಡನೇದು ಅನ್ವಯಿಕ ಅನಾಲಿಸಿಸ್, ಮೂರನೇದು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಓಕೆ, ಪ್ರಚಲಿತ ಘಟನೆಯ ರಿಲೇಟೆಡ್. ಒಂದೇ ಪ್ರಶ್ನೆಯಲ್ಲಿ 2-3 ಅಧ್ಯಾಯಗಳ ಜ್ಞಾನವನ್ನು ಇವತ್ತಿನ ಎಕ್ಸಾಮಲ್ಲಿ ಬೇಡ್ತಾ ಇದ್ದಾವೆ. ಉದಾಹರಣೆ ಮೂಲಕ ಹೇಳ್ತೇನೆ ನಾನು. ಆಯ್ಕೆಗಳಲ್ಲಿ ಆಪ್ಷನ್ಸ್ಗಳು ಕೂಡ ತುಂಬ ಹತ್ತಿರ ಇರ್ತವೆ, ಉತ್ತರಗಳು ಕೂಡ ತುಂಬ ಹತ್ತಿರ ಇರ್ತವೆ, ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇದೆ ಜಾಸ್ತಿ. ನೀವೇನಾದರೂ ಕ್ವಶನ್ ಅಟೆಂಪ್ಟ್ ಮಾಡ್ತೀರಿ, ದೆನ್ ಆಲ್ಸೋ ಪ್ರಾಬ್ಲಮ್. ಕಡಿಮೆ ಮಾಡ್ತೀರಿ, ದೆನ್ ಆಲ್ಸೋ ಪ್ರಾಬ್ಲಮ್. ಹೌ ಟು ಬ್ಯಾಲೆನ್ಸ್? ಡೆಫಿನೆಟ್ಲಿ ಗೋ ಫಾರ್ ಟೆಸ್ಟ್ ಸೀರೀಸ್. ದೇ ವಿಲ್ ಹೆಲ್ಪ್ ಯು ಟು ಅನಲೈಸ್ ದ ಇಶ್ಯೂ. ನಾನು ಆಗಲೇ ಹೇಳ್ದಂಗೆ PSI ಮತ್ತು ESI ಸಪ್ರೇಟ್ ಕ್ವಶನ್ ಬ್ಯಾಂಕ್. ಇದರೊಳಗೆ KEAದು ಕ್ವಶನ್ ಪೇಪರ್ ಇದ್ದಾವೆ, KSPದು ಓಲ್ಡ್ ಕ್ವಶನ್ ಪೇಪರ್ ಇದ್ದಾವೆ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಟ್ರೆಂಡ್ ಅನಾಲಿಸಿಸ್ ಅದ್ರ ಮೂಲಕ ನಿಮಗೆ ಕೊಡಲಾಗಿದೆ. ಆ್ಯಂಡ್ ಈ ಥರ ಒಂದು ಅಬಕಾರಿ ಇನ್ಸ್ಪೆಕ್ಟರ್ಗಾಗಿರ್ಬೋದು ಆ್ಯಂಡ್ ಈ ಒಂದು ಸಿವಿಲ್ PSIಗಾಗಿರ್ಬೋದು ನಿಮಗೆ ಹೆಚ್ಚು ಉಪಯುಕ್ತವಾದಂಥ ಪುಸ್ತಕ. ನೀವು ಒಂದು ಸರ್ತಿ ಓದಿ ನೋಡ್ರಿ, ಗುಣಮಟ್ಟವನ್ನು ನೋಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಹಳೆಯ KSP ಕ್ವಶನ್ ಪೇಪರ್, ಇತ್ತೀಚೆಗೆ PUC ಮೇಲಿನ ಯಾವ್ಯಾವ ಜಾಬ್ನ KEA ಕರೆದಿದ್ದಾರೆ ಆ ಕ್ವಶನ್ ಪೇಪರ್ಸ್ಗಳನ್ನು ಡೀಟೇಲ್ ಆದಂಥ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ. ಆ್ಯಂಡ್ ನೋಡಿ, ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸ್ನ ಜಾಸ್ತಿ ಕೇಳ್ತಿದ್ದಾರೆ. ಉದಾಹರಣೆಗೆ ಅದೇ ವಿಜಯನಗರ ಎಂಪೈರ್ ಮೇಲೆ ನಾನೊಂದು ಪ್ರಶ್ನೆಯನ್ನು ತೊಗೊಂಡು ಹೇಳೋದಾದರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ನೋಡ್ರೆ ಹೆಂಗದ ಕ್ವಶನ. ಹರಿಹರ ಮತ್ತು ಬುಕ್ಕರು ತುಂಗಭದ್ರಾ ನದಿಯ ದಡದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಎಸ್, ನಿಮಗೆ ಗೊತ್ತಿರ್ಬೋದು, ಇದನ್ನು ವಿಜಯನಗರ ಎಂಪೈರ್ ಓದಿದರೆ ನಿಮಗೆ ಇದು ಗೊತ್ತಾಗುತ್ತೆ. ಈ ಸಾಮ್ರಾಜ್ಯವು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಿಜಯನಗರವನ್ನು ಸ್ಥಾಪಿಸಿತು. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಿಜಯನಗರವನ್ನು ಸ್ಥಾಪಿಸಿತು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗುರುವಾದ ವಿದ್ಯಾರಣ್ಯರು ಇವರಿಗೆ ಮಾರ್ಗದರ್ಶನವನ್ನು ನೀಡಿದರು. ಎಸ್, ಗುರುಗಳಾದಂಥ ವಿದ್ಯಾರಣ್ಯರು ಇವರಿಗೆ ಮಾರ್ಗದರ್ಶನ ನೀಡಿದರು ಅನ್ನೋದನ್ನು ಕೂಡ ನಾವು ಓದಿದ್ದೀವಿ. ಓಕೆ, ಇಲ್ಲಿ ನೋಡಿದರೆ 1 and 3, 1 ಮತ್ತು 3 ನೋಡಿ, ಈ ಥರ ಪ್ರಶ್ನೆಗಳೇನು ಬರ್ತಿದಾವಲ್ಲ, ದಿಸ್ ಈಸ್ ವೆರಿ ಟಫ್ ಗೈಸ್. ಒಂದನೇದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಎರಡನೇ ಕ್ವಶನ್ ಸುಲ್ತಾನರು, ದೆಹಲಿ ಸುಲ್ತಾನರು, ಬಿಜಾಪುರ ಸುಲ್ತಾನರು, ಯಾವ ಸುಲ್ತಾನು, ಡೆಕ್ಕನ್ ಸುಲ್ತಾನರು, ಯಾವ ಸುಲ್ತಾನರ ಬಗ್ಗೆ ಹೇಳ್ತಾ ಇದೆ. ಭಾಳ ಸರ್ತಿ ಇದನ್ನು ನೋಡಿ ಸುಲ್ತಾನರು ತಷ್ಟೇ ಓದಿನೂ ನೀವು ರೈಟ್ ಹಾಕಿ ಬಂದಿರ್ತೀರ, ತಪ್ಪಾಗುತ್ತೆ. ದಟ್ಸ್ ವೈ ಗೈಸ್, ರೀಡಿಂಗ್ ದೋಸ್ ಕ್ವಶನ್ಸ್ ವೆರಿ ಕೇರ್ಫುಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 1 and 3 ಆರ್ ಕರೆಕ್ಟ್. ಓಕೆ, ಯಾಕೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಅಂದರೆ, ಅವರು ಸ್ಥಾಪಿಸಿದ್ದು ಸುಲ್ತಾನರ ಆಳ್ವಿಕೆಯ ವಿರುದ್ಧವೇ ಹೊರತು ಡೆಲ್ಲಿ ಸುಲ್ತಾನರ ಆಳ್ವಿಕೆಯಲ್ಲ. ಓಕೆ, ಸೊ ಆನ್ ದ ಆನ್ಸ್ಲಾಟ್ ಆಫ್ ಇಸ್ಲಾಂ ಇನ್ ಇಂಡಿಯಾ, ದ ವಿಜಯನಗರ ಎಂಪೈರ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಓಕೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಅಂದರೆ ಓದಿದ್ದೀಯಾ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ ಇದನ್ನು. ಓದಿದ್ದೀಯಾ ಅನ್ನೋದಕ್ಕಿಂತ
ನೀವೇನು ಮಾಡಬೇಕು, ಅರ್ಥ ಮಾಡ್ಕೊಂಡಿದ್ದೀಯೋ ಇಲ್ವೋ, ಓದಿ ಅನ್ನೋಕ್ಕಿಂತನೂ ಅರ್ಥ ಮಾಡ್ಕೊಂಡಿದೆಯೋ ಇಲ್ಲೋ ಅನ್ನೋದನ್ನು ಇವತ್ತಿನ ಪರೀಕ್ಷೆಗಳಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ ಗೈಸ್, ಇವತ್ತಿನ ಕ್ವಶನ್ ಪೇಪರ್ ಹೆಂಗಿದಾವೆ ಅಂದ್ರೆ, ನಾನು ಸಿಕ್ಕಾಪಟ್ಟಿ ಓದಿದ್ದನ್ನು ತಿಳ್ಕೊಳ್ಳೋದಿಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡೋದಿಲ್ಲ, ಅವರು ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಗಳಿಸೋಕ್ಕಾಗೋದಿಲ್ಲ. ಆದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್, ಐ ಆಮ್ ಶ್ಯೂರ್ ದ್ಯಾಟ್ ದಿಸ್ ಈಸ್ ದ ಆನ್ಸರ್ ಅನ್ನುವಂಥ ಒಂದು ಮನೋಭಾವ ಯಾರು ಇಟ್ಕೊಂಡಿರಿ, ಎಸ್ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀನು ಪ್ರಶ್ನೆ ಕೇಳುವ ಶೈಲಿ, ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕು. ಇವತ್ತು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರ್ತಿದ್ದಾವೆ, ಅಥವಾ 2 ಅಥವಾ 3 ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಗೇನ್ ವೆರಿ ಟಫ್. ಯಾವುದು ಸರಿ ಯಾವುದು ತಪ್ಪು. ಉದಾಹರಣೆಗೆ ಹೇಳಬೇಕಂದ್ರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮುಳ್ಳಯ್ಯನಗಿರಿಯು ಕರ್ನಾಟಕದ ಅತಿ ಎತ್ತರದ ಬೆಟ್ಟವಾಗಿದೆ. ಓಕೆ ಫೈನ್. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಫೈನ್. ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಶಿಖರವು ಕರ್ನಾಟಕದ ಅತಿ ಕಡಿಮೆ ಎತ್ತರದ ಪ್ರದೇಶದಲ್ಲಿದೆ. ಸಿ, ಇವೆರಡು ಓಕೆ ಲಿಂಕ್ ಇದ್ದಾವೆ. ಬಟ್ ಲುಕ್ ಎಟ್ ದಿಸ್, ಹೌ ಕ್ಯಾನ್ ಯು ಡಿಸೈಡ್ ಇಟ್? ಜಾಗ್ರಫಿ ಓದು ಮುಂದೈತ್ಲ, ಬರೀ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಓದೋದು ಇಂಪಾರ್ಟೆಂಟ್ ಅಲ್ಲ, ಅದು ಯಾವ ಜಿಲ್ಲೆಯೊಳಗೆ ಐತೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಈವನ್ ಲೋಯೆಸ್ಟ್ ಅಂದರೆ ಅತಿ ಕಡಿಮೆ ಎತ್ತರದ ಶಿಖರ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎ ಮತ್ತು ಬಿ ಡೆಫಿನೆಟ್ಲಿ ಸರಿ ಇದ್ದಾವೆ, ಬಟ್ ಥರ್ಡ್ ಒನ್ ತಪ್ಪಾಗಿದೆ. ಓಕೆ, ದ್ಯಾಟ್ಸ್ ವೈ ಕಾನ್ಸೆಪ್ಟ್ ಪ್ಲಸ್ ಕರೆಂಟ್ ಎಕ್ಸಾಂಪಲ್ ಕೂಡ ನಿಮಗೆ ಗೊತ್ತಿರಬೇಕು, ಯಾವುದಾದ್ರೂ ಅದು ನ್ಯೂಸ್ ಒಳಗಿತ್ತು ಅಂದರೆ. ನೆಕ್ಸ್ಟ್, ಅನುಸೂಚಿತ ಬುಡಕಟ್ಟುಗಳು ST ಶೆಡ್ಯೂಲ್ಡ್ ಟ್ರೈಬ್ ರಕ್ಷಣೆ ಮತ್ತು ಅವರೊಡನೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ST ಶೆಡ್ಯೂಲ್ಡ್ ಟ್ರೈಬ್ ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದೆ. ಎಸ್, ಇದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. 338A ವಿಧಿ ಆಯೋಗದ ಸ್ಥಾಪನೆ ಅವಕಾಶ ಮಾಡಿಕೊಡ್ತದೆ. ಎಸ್, ಅದಕ್ಕೇನೆ ಇದನ್ನು ಸಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್, ಪ್ರತ್ಯೇಕ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಓಕೆ, 2004ರೊಳಗೆ ಅಸ್ತಿತ್ವಕ್ಕೆ ಬಂದಿದೆ. ಎಸ್, ಡೆಫಿನೆಟ್ಲಿ. ಭಾರತ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಡೆಫಿನೆಟ್ಲಿ ರಾಂಗ್. ರಾಷ್ಟ್ರಪತಿಗಳು ಈ ಆಯೋಗದ ಅಧ್ಯಕ್ಷರಾಗಿರೋದಿಲ್ಲ, ಅಧ್ಯಕ್ಷರನ್ನ ಅಪಾಯಿಂಟ್ ಮಾಡ್ತಾರೆ. ಓಕೆ, A, B, C all 3 are correct. D is wrong. Okay, this type of questions no still okay. Okay, still okay, but the thing is ನೋಡಿ, ಇವತ್ತು ಏನಾಗ್ತಾ ಇದೆ, ಈ ಒಂದು ಇದನ್ನೇ ಯಾವ ಥರ ಎಲ್ಲ ಬೇರೆದೆಲ್ಲ ಕೇಳ್ತಿದ್ದಾರೆ ಯಾವ ಥರ ಡಿಫ್ರೆಂಟಾಗಿ ಕೇಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಟ್ರಿಕ್ಕಿ ಆಪ್ಷನ್ಸ್ ಕೊಡ್ತಿದ್ದಾರೆ. ಆಲ್ ಆಫ್ ದಿ ಅಬೋವ್, ನನ್ ಆಫ್ ದಿ ಅಬೋವ್, ಓಕೆ ಅನ್ನುವಂಥ ಆಪ್ಷನ್ಸ್ ಹೆಂಗೆ ಕೊಡ್ತಿದ್ದಾರೆ. ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಗಮನಿಸಿ. ಈ ದೇವಾಲಯವು ತ್ರಿಲೋಕೇಶ್ವರ ದೇವಾಲಯವೆಂದು ಪರಿಚಿತವಾಗಿದೆ. ನಾಟ್ ಶ್ಯೂರ್. ಓಕೆ, 2ನೆಯ ಪುಲಕೇಶಿಯು ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ದೇವಾಲಯವನ್ನು ನಿರ್ಮಿಸಿತು. ಎಸ್. ಓಕೆ, ನವರಂಗಿ ಆಚಾರ್ಯ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು. ಓಕೆ, ತ್ರೈಲೋಕ ಮಹಾದೇವಿಯು ಈ ದೇವಾಲಯವನ್ನು ನಿರ್ಮಿಸಿದರು. ಓಕೆ, ಈಗ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಳಗೆ ನೋಡ್ರೆ ಆಪ್ಷನ್ಸ್ ಹೆಂಗೆ ಕೊಟ್ಟಾರ, ಒಂದು ಹೇಳಿಕೆ ಮಾತ್ರ ಸರಿ. ಭಯ್ಯ, ಯಾವ್ದು ಹೇಳಿಕೆ? ಯಾವ ಒಂದು ಹೇಳಿಕೆ? 1ನೇದು, 2ನೇದು, 3ನೇದು, 4ನೇದು. ನೋಡಿ, ದಿಸ್ ಟೈಪ್ ಆಫ್ ಕ್ವಶನ್ನು, ಈ ತರಹದ ಪ್ರಶ್ನೆಗಳು ದಿ ಆರ್ ವೆರಿ ವೆರಿ ಟಫ್. ಯು ನೀಡ್ ಟು ಪ್ರಾಕ್ಟೀಸ್ ಇನಫ್. ಓಕೆ, ಪ್ರಾಕ್ಟೀಸ್ ಮಾಡಿದಾಗೂ ತಪ್ಪಾಗುವಂಥ ಸರಿ ಚಾನ್ಸಸ್ ಇದೆ. 2 ಹೇಳಿಕೆ ಮಾತ್ರ ಸರಿ. ಯಾವೆರಡು ಗೊತ್ತಿಲ್ಲ. 3 ಹೇಳಿಕೆ ಮಾತ್ರ ಸರಿ. ಯಾವ 3 ಭಯ್ಯ? ಎಲ್ಲ 4 ಹೇಳಿಕೆ ಸರಿ. ಓಕೆ, ನೋಡಿ ಹೆಂಗಿದೆ. ಬಿ ಮತ್ತು ಸಿ ಮಾತ್ರ ಸರಿ. ಸರಿಯಾದಂಥ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿ. ಡಿ ಮತ್ತು ಎ ಎರಡೂ ತಪ್ಪಾಗಿದ್ದಾವೆ. ಇದಕ್ಕೆ ಹಂಗೆ ಕರೆಯೋದಿಲ್ಲ, ಲೋಕೇಶ್ವರಿ ದೇವಾಲಯ ಅಂತ ಕರೆಯೋದಿಲ್ಲ. ಆ್ಯಂಡ್ ಈವನ್ ತ್ರೈಲೋಕ್ಯ ಮಹಾದೇವಿ ಇದನ್ನು ನಿರ್ಮಿಸಿಲ್ಲ. ಸೊ ಹಾಗಾಗಿ ಓನ್ಲಿ 2 ಹೇಳಿಕೆಗಳು ಮಾತ್ರ ಸರಿ. ನೋಡಿ, ಹೌ ಟು ರೀಡ್ ಇಟ್. ಓಕೆ,
ಸೊ ಒಂದು ಪದ ಬದಲಿಸಿದರೆ ಅದು ತಪ್ಪಾಗಿ ಆಪ್ಷನ್ಸ್ ತಪ್ಪಾಗಿ ಹೊರಗೆ ಬರ್ತಾ ಇದೆ. ಆ್ಯಂಡ್ ಒಂದೇ ಪದ ಯಾವುದಂದರೆ ಓನ್ಲಿ, ಆಲ್ವೇಸ್, ನೆವರ್. ಇಂಥ ಪದಗಳನ್ನು ಏನಾದರೂ ಅಲ್ಲಿನ ಉತ್ತರಗಳಲ್ಲಿ ಪ್ರಶ್ನೆಗಳಲ್ಲಿ ಬದಲಿಸಿದರೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅವುಗಳ ಜೊತೆಗೆ ಭಾಳ ಕೇರ್ಫುಲ್ ಆಗಿರಬೇಕು. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಭಾರತ ಸಂವಿಧಾನದ ಪೀಠಿಕೆಯು ಯಾವಾಗಲೂ ತಿದ್ದುಪಡಿ ಮಾಡಲು ಸಾಧ್ಯವೇ ಅನ್ನೋದು ಪ್ರಶ್ನೆ. ಓಕೆ, ಈಸ್ ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಆಲ್ವೇಸ್ ಅಮೆಂಡಬಲ್. ಆಪ್ಷನ್ ಎ, ಹೌದು, ಪೀಠಿಕೆಯು ಯಾವಾಗಲೂ ತಿದ್ದುಪಡಿಗೆ ಒಳಪಡುತ್ತದೆ. ರಾಂಗ್. ಇಲ್ಲ, ಸಂಸತ್ತು ಪೀಠಿಕೆಯನ್ನು ಎಂದಿಗೂ ತಿದ್ದುಪಡಿ ಮಾಡಲಾಗದು. ರಾಂಗ್. ಮಾಡಬಹುದು. ಹೌದು, ಆದರೆ ಮೂಲ ರಚನೆಗೆ ಧಕ್ಕೆಯಾಗದಂತೆ ಮಾತ್ರ ತಿದ್ದುಪಡಿ ಮಾಡಬಹುದು. ಮೂಲ ರಚನೆಗೆ ಧಕ್ಕೆ ಆಗದಂತೆ ಮಾತ್ರ ತಿದ್ದುಪಡಿ ಮಾಡಬಹುದು. ಸಿ ಈಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ವೆರಿ ಇಂಪಾರ್ಟೆಂಟ್. ಸಿ ಹೌ ಓನ್ಲಿ ಕೆಲವೊಂದು ಪದಗಳಿಂದ ಮಾತ್ರ ಹೆಂಗೆ ಪ್ರಶ್ನೆಗಳಲ್ಲಿ ಬದಲಾವಣೆ ಮಾಡಲಾಗ್ತಿದೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಫ್ಯೂ ಎಕ್ಸಾಂಪಲ್ಸ್ನ ಕೊಡ್ತಿದ್ದೀನಿ. ಈ ವಿದ್ಯಾರ್ಥಿಗಳು ಓದಬೇಕಾದ್ರೆ ಸರಿಯಾದ ವಿಧಾನ ಏನು, ಹೌ ಟು ಸ್ಟಡಿ, ಹೌ ಟು ಸ್ಟಾರ್ಟ್, ಹೌ ಟು ರೀಸ್ಟಾರ್ಟ್, ಓಕೆ ಅನ್ನೋದನ್ನು ನಾವು ನೋಡೋದಾದರೆ, ಭಾರತದ ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಗಮನಿಸಿ. ನೋಡ್ರ್ಯಾ, ಬರೇ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಲದು. ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಒಳಗೆ ಅದು ಯಾಕೆ ನ್ಯೂಸ್ ಒಳಗೆ ಬಂದೈತಿ, ಎದ್ರ ಸಂಬಂಧ ನ್ಯೂಸ್ ಒಳಗಿತ್ತು ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ರಾಷ್ಟ್ರಪತಿಗಳು ಸಂಸತ್ತಿನ ಕೆಳಮನೆಯನ್ನು ಮಾತ್ರ ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಪತಿಗಳು ಕೆಳಮನೆ ಮೀನ್ಸ್ ಲೋಕಸಭೆ. ಓಕೆ, ಲೋಕಸಭಾ ವಿಸರ್ಜನೆ ಮಾಡುವಂಥ ಅಧಿಕಾರವನ್ನು ಹೊಂದ್ಯಾರ. ರಾಷ್ಟ್ರಪತಿಗಳು ಯಾವಾಗಲೂ ತಮ್ಮ ಸ್ವಂತ ವಿವೇಚನೆಯಿಂದಲೇ ನಿರ್ಧಾರ ತೆಗೆದುಕೊಳ್ಳುತ್ತಾರೇನೋ. ಆ್ಯಕ್ಚುಲಿ ಆ್ಯಸ್ ಸಚ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೋಂಟ್ ಹ್ಯಾವ್ ಎನಿ ಪರ್ಸ್ನಲ್ ದಿಸ್ ಸ್ಪೆಷಲ್ ಪವರ್ಸ್. ಆ್ಯಕ್ಚುಲಿ ಗವರ್ನರ್ ಈಸ್ ಹ್ಯಾವಿಂಗ್. ಓಕೆ, ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಕೇವಲ ಪ್ರಧಾನ ಮಂತ್ರಿಗಳಿಗೆ ಮಾತ್ರ ಇದೆ. ತಪ್ಪು. ಸುಪ್ರೀಂ ಕೋರ್ಟ್ ಯಾರಿಗಿದೆ ಅಂದರೆ ಕ್ಯಾಬಿನೆಟ್. ಓಕೆ, ಸೊ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಎಂದಿಗೂ ಪದಚ್ಯುತಿಗೊಳಿಸಲು ಸಾಧ್ಯವಿಲ್ಲ. ಇಲ್ಲ, ಪದಚ್ಯುತಿಗೊಳಿಸ್ಬೋದು. ಓಕೆ, ಬಿ ಸಿ ಡಿ ಒಳಗೆ ನೀವು ಅಬ್ಸರ್ವ್ ಮಾಡಿದ್ರೆ ಏನೇನದವು, ಯಾವಾಗಲೂ, ಮಾತ್ರ, ಎಂದಿಗೂ ಅನ್ನುವಂಥ ಎಕ್ಸ್ಟ್ರೀಮ್ ಪದಗಳದಾವೆ. ಎ ಮಾತ್ರ, ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸ್ತಾರೆ. ರಾಜ್ಯಸಭೆ ಇಸ್ ಅ ಪರ್ಮನೆಂಟ್ ಹೌಸ್, ಅದನ್ನು ವಿಸರ್ಜನೆ ಮಾಡೋಕ್ಕಾಗೋದಿಲ್ಲ. ದಟ್ಸ್ ವೈ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಹೆಂಗಿದಾವೆ. ಆಹಾರ ಸರಪಳಿ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಯಾವ್ದು ಸರಿ ಐತಿ ಹೇಳಬೇಕು. ಸೊ ಆಪ್ಷನ್ ಎ, ಶಕ್ತಿಯು ಯಾವಾಗಲೂ ಕೆಳಗಿನ ಹಂತದಿಂದ ಮೇಲಿನ ಹಂತಕ್ಕೆ ಮಾತ್ರ ಹರಿಯುತ್ತದೆ. ಓಕೆ ಫೈನ್. ಪರಿಸರ ವ್ಯವಸ್ಥೆಯಲ್ಲಿ ಮಾಂಸಾಹಾರಿಗಳು ಮಾತ್ರ ಅಸ್ತಿತ್ವದಲ್ಲಿರಲು ಸಾಧ್ಯ. ನೆಕ್ಸ್ಟ್, ಸಸ್ಯಗಳು ಸೂರ್ಯನ ಬೆಳಕಿಲ್ಲದೆ ಯಾವಾಗಲೂ ಆಹಾರ ತಯಾರಿಸಬಲ್ಲವು. ಸೊ ಸೂರ್ಯನ ಬೆಳಕಿಲ್ಲದೆ ಯಾವಾಗಲೂ ಆಹಾರ ತಯಾರಿಸಲು ಸಾಧ್ಯವಿಲ್ಲ. ವಿಘಟಗಳು ಡಿಕಂಪೋಸರ್ಸ್ ಪರಿಸರ ವ್ಯವಸ್ಥೆಯಲ್ಲಿ ಎಂದಿಗೂ ಇರುವುದಿಲ್ಲ, ಇರಲೇಬೇಕು. ಓಕೆ, ಪರಿಸರ ವ್ಯವಸ್ಥೆ ಮಾಂಸಾಹಾರಿಗಳು ಮಾತ್ರ ಅಸ್ತಿತ್ವದಲ್ಲಿರಲು ಸಾಧ್ಯ. ನೋ, ದಟ್ ಈಸ್ ಆಲ್ಸೋ ರಾಂಗ್. ಓಕೆ, ಸೊ ಆಪ್ಷನ್ ಎ ಈಸ್ ದ ರೈಟ್ ಒನ್. ನಿಮಗೆ ಈ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಯಿತು ಅಂದರೆ ಆವಾಗ ಏಕಮುಖಿಯಾಗಿರ್ತದೆ ಅನ್ನೋದು ಅರ್ಥ ಆದರೆ ಮಾತ್ರ ಈ ಪ್ರಶ್ನೆನ ನೀವು ಉತ್ತರವನ್ನು ನೀಡ್ಬೋದು. ನೆಕ್ಸ್ಟ್, ಇನ್ನೊಂದು ಎಕ್ಸಾಂಪಲ್. ಸಾಮ್ರಾಜ್ಯದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಓದಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ವಿಜಯನಗರದ ಅರಸರು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಪ್ರೋತ್ಸಾಹಿಸುತ್ತಿದ್ದರು. ನೋಡ್ರಾ, ಎಕ್ಸ್ಟ್ರೀಮ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್. ನೆಕ್ಸ್ಟ್, ಹಂಪಿ ನಗರವು ಎಂದಿಗೂ ವಿದೇಶಿ ಪ್ರವಾಸಿಗರಿಂದ ಭೇಟಿ ನೀಡಲ್ಪಟ್ಟಿರಲಿಲ್ಲ. ಎಂದಿಗೂ. ಎಕ್ಸ್ಟ್ರೀಮ್ ವರ್ಡ್, ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರೀಮ್ ವರ್ಡ್ಸ್ ಇಂದಿನ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತಿದ್ದಾವೆ ಆ್ಯಂಡ್ ಯಾವ ಥರ ನೀವು ಸರಿಯಾಗಿ ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು. ಕೃಷ್ಣದೇವರಾಯನು ಯಾವಾಗಲೂ ಯುದ್ಧಗಳಲ್ಲಿ ಸೋಲನ್ನೇ ಅನುಭವಿಸುತ್ತಿದ್ದನು. ಹೌ ಕ್ಯಾನ್ ಇಟ್ ಪಾಸಿಬಲ್? ಯಾವಾಗಲೂ, ಆಲ್ವೇಸ್. ಹೆಂಗೆ? ಸಾಧ್ಯನೇ ಇಲ್ಲ. ನೆಕ್ಸ್ಟ್, ವಿಜಯನಗರದ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಅಭಿವೃದ್ಧಿ ಹೊಂದಿತ್ತು. ಎಸ್, ನೋ ಡೌಟ್. ಓಕೆ, ಡೊಮಿಂಗೋ ಪಿಯಾಸ್ ಆ್ಯಂಡ್ ಅಬ್ದುಲ್ ರಜಾಕ್, ಸೋ ಮೆನಿ ಪೀಪಲ್ ಕೇಮ್ ಫ್ರಮ್
ಫಾರಿನ್ ಕಂಟ್ರೀಸ್. ಓಕೆ, ಬೇರೆ ಬೇರೆ ದೇಶಗಳಿಂದ ಬಂದಿದ್ರು. ಓಕೆ, ಇಲ್ಲಿ ನೋಡ್ರೆ ಡಿ ಇಸ್ ದ ರೈಟ್ ಆನ್ಸರ್. ಬಟ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಗಳು ಯಾವ ಪದಗಳನ್ನ ಬಳಸಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿದ್ದಾವೆ, ದಟ್ಸ್ ಹೌ ಯು ಕ್ಯಾನ್ ಎಲಿಮಿನೇಟ್. ಎಂದಿಗೂ ಈ ಥರ ಇರುವಂಥ ಒಂದು ಪ್ರಶ್ನೆಗಳನ್ನು ಯಾವ ಥರ ಉತ್ತರ ಮಾಡಬೇಕು ಅಂತ ನಮ್ಮ ಪುಸ್ತಕದೊಳಗೂ ಕೊಟ್ಟಿದೆ. ನಾಳೆ ಟೆಸ್ಟ್ ಸೀರೀಸ್ ಏನು ಶುರು ಆಗುತ್ತೆ ಅದರೊಳಗೂ ಕೂಡ ಇದೇ ಥರದ ಪ್ರಶ್ನೆಗಳನ್ನ ಕೊಟ್ಟಿರ್ತದೆ. ಎಕ್ಸಾಮ್ ಟಿಪ್ಸ್ ಮಾತ್ರ ಓನ್ಲಿ ಈ ಪದವಿದ್ದರೆ ಆಯ್ಕೆ 90% ತಪ್ಪಾಗಿರುವ ಸಾಧ್ಯತೆ ಇರ್ತದೆ. ಯಾಕಂದರೆ ಸಂವಿಧಾನ ವಿಜ್ಞಾನದಲ್ಲಿ ಅಪವಾದಗಳು ಎಕ್ಸೆಪ್ಷನ್ ಇದ್ದೇ ಇರ್ತವೆ. ದಟ್ಸ್ ವೈ ರಿಮೆಂಬರ್ ದಿಸ್ ಗೈಸ್. ಯಾವಾಗಲೂ ಆಲ್ವೇಸ್ ಪ್ರಕೃತಿ ಅಥವಾ ರಾಜಕೀಯದಲ್ಲಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಹಾಗಾಗಿ ಇಂತಹ ಆಯ್ಕೆಗಳನ್ನ ಮುನ್ನೆಚ್ಚರಿಕೆಯಿಂದ ಗಮನಿಸಬೇಕು. ಸಾಮಾನ್ಯ ಹೇಳಿಕೆಗಳು ಯಾವ ಆಯ್ಕೆ ತುಂಬ ಸರಳವಾಗಿದ್ದಾವೆ ಮತ್ತು ಸಮತೋಲನದಿಂದ ಬ್ಯಾಲೆನ್ಸ್ಡ್ ಇರ್ತವೋ ಅದು ಸರಿಯಾದ ಉತ್ತರಕ್ಕೆ ಸಾಧ್ಯತೆ ಹೆಚ್ಚಿರ್ತದ. ಐ ಆಮ್ ಟೆಲ್ಲಿಂಗ್ ದೇರ್ ಆರ್ ಪಾಸಿಬಿಲಿಟೀಸ್. ಓಕೆ, ಯು ಗಾಟ್ ದ ಪಾಯಿಂಟ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಎಸ್, ಕನಮಡಿ IAS ಮತ್ತು KAS ಸಂಸ್ಥೆ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಏನಿದೆ ಆನ್ಲೈನ್ ಆ್ಯಪಲ್ಲಿ ಮತ್ತು ಆಫ್ಲೈನಲ್ಲಿ PSI ಪತ್ರಿಕೆ 1. ಓಕೆ, PSI ಪೇಪರ್ 1 ನಿಮಗೆ ತರಗತಿಗಳು ಮೇ 15ರಿಂದ ಪ್ರಾರಂಭ ಆಗ್ತಿದ್ದಾವೆ. ಹೊಸ ಬ್ಯಾಚ್ ಪ್ರಾರಂಭ ಆಗ್ತಿದ್ದಾವೆ. ಧಾರವಾಡದೊಳಗಿದ್ದವರು ಆಫ್ಲೈನ್ ಒಳಗೆ ಬಂದು ಅಟೆಂಡ್ ಮಾಡಿರಿ. ಆ್ಯಂಡ್ ಯಾರು ಬೇರೆ ಊರಲ್ಲಿದ್ದೀರಿ, ಯು ಪ್ಲೀಸ್ ಕಮ್ ಟು ಆನ್ಲೈನ್. ಓಕೆ, ಆನ್ಲೈನಲ್ಲಿ ನೀವು ಇವತ್ತೇ ಜಾಯಿನ್ ಆಗ್ಬೋದು. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ ಲಿಂಕ್ ಹಾಕಿದ್ದೀನಿ, ಈವನ್ ವಿಡಿಯೋ ಕೆಳಗೂ ಹಾಕಿರ್ತೀನಿ. ಕನಮಡಿ ಪ್ಲೇಸ್ಟೋರ್ ಒಳಗೆ ಹೋಗಿ ಇನ್ಸ್ಟಿಟ್ಯೂಟ್ ಅಂತ ನೀವೇನಾದರೂ ಇದನ್ನು ಟೈಪ್ ಮಾಡಿದರೆ ನಿಮಗೆ ಸಿಗುತ್ತೆ. ಮೇ 15ರಿಂದ ಹೊಸ ಬ್ಯಾಚ್ ಪ್ರಾರಂಭ ಅಂತ ಆಲ್ರೆಡಿ ನಾನು ಕೋರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಯು ಪೀಪಲ್ ಕ್ಯಾನ್ ಜಾಯಿನ್. ಇಲ್ಲಿ essay, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಈ 3 ಹೇಳಿಕೊಡಲಾಗುತ್ತೆ. ಆ್ಯಂಡ್ ಮುಂಬರುವಂಥ PSI ಮತ್ತು ESI ಪೇಪರ್ಗೆ PSI ಎಕ್ಸಾಮ್ ಪಾಸ್ ಆಗಲಿಕ್ಕೆ ಪೇಪರ್ 1 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ 25% ಆಫ್ ದಿ ಮಾರ್ಕ್ಸ್ ಕನ್ಸಿಸ್ಟ್ ಆಫ್ ಪೇಪರ್ 1 ಓನ್ಲಿ. ಓಕೆ, ಸೊ ಇವುಗಳನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡಲಾಗುತ್ತೆ. ಆ್ಯಂಡ್ ಇವತ್ತೇ ಆ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಗೈಸ್. ನೆಕ್ಸ್ಟ್ ಪಠ್ಯ ಪುಸ್ತಕಗಳನ್ನು ಅರ್ಥ ಮಾಡಿಕೊಂಡು ಓದಿ. ಸುಮ್ಮನೆ ಪುಸ್ತಕ ಮುಗಿಸ್ಕೊತ್ಕೊಂಡ್ರೆ ಅರ್ಥ ಮಾಡ್ಕೊಂಡು ಹೋದ್ರಿ, ಅಂಡರ್ಲೈನ್ ಮಾಡ್ಕೊಂಡು ಹೋದ್ರಿ, ನಾನು ಇದನ್ನೇ ಯಾರಿಗಾದರೂ ಹೇಳಬಲ್ಲೆನಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಒಂದು ಕಾನ್ಸೆಪ್ಟ್ ಓದಿದ ಮೇಲೆ ಆಯ್ತು ಬಿಡು ಅಂತ ಬಿಡಬಾರ್ದು. ಆ್ಯಂಡ್ ಇದನ್ನೇನ್ರಿ ಯಾರೇ ನನಗೆ ಕೇಳಿದ್ರೆ ಅಂದ್ರೆ ನಾನು ಹೇಳಬಹುದಾ ಅನ್ನೋದನ್ನು ನೀವು ಮಾಡಬೇಕು ಗೈಸ್. ಏಕೆ, ಹೇಗೆ, ಪರಿಣಾಮ ಏನು, ಈ 3 ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಇದು ಯಾಕೆ ಹಿಂಗಾಯಿತು, ಈ ವರ್ಷ ಮಳೆ ಕಡಿಮೆ ಅಂತಿದ್ದಾರೆ, ಯಾಕೆ ಅಂತಿದ್ದಾರೆ, ಹೆಂಗೆ ಹಿಂಗಾಯಿತು, ಆಮೇಲೆ ಹಿಂಗಾದರೆ ಇದ್ರ ಪರಿಣಾಮ ಏನು. ದೀಸ್ ಆರ್ ದ ಇಶ್ಯೂಸ್. ಎನಿ ಮ್ಯಾಟ್ರನ್ನ ತಗೊಂಡು ಮಲ್ಟಿಪಲ್ ಡೈಮೆನ್ಷನಲ್ಲಿ ವಿಚಾರ ಮಾಡಿದಾಗ ಮಾತ್ರ ಉದಾಹರಣೆಗಳೊಂದಿಗೆ ಒಂದು ಕಾಯ್ದೆ ಯಾಕೆ ತರಲಾಯಿತು, ಯಾಕೆ ಜಾರಿಗೆ ಬರಲಾಯಿತೆ, ಯಾವಾಗ ಜಾರಿಗೆ ಬರ್ತಾ ಇದೆ ಮತ್ತು ಇದರಿಂದ ಪರಿಣಾಮ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ವೈ, ಹೌ, ವೆನ್ ಅನ್ನುವಂಥ ಪ್ರಶ್ನಾತೀತವಾಗಿ ನೀವು ಓದಿದರೆ ನೋಡಿ, ಇವತ್ತಿನ ಅಂತರ್ಜಾಲದ ಯುಗದೊಳಗೆ ಐತ್ಲ ಗೈಸ್, ಯಾವ ಒಬ್ಬ ಶಿಕ್ಷಕ ಇದ್ದಿದ್ದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ವಾಮಿಟ್ ಮಾಡಿ ಹೇಳ್ತಾರೆ, ಯಾರು ಇದ್ದಿದ್ದನ್ನೇ ಇದ್ದಂಗೆ ಹೇಳ್ತಾರೆ, ಆ ಒಂದು ಪಠ್ಯಪುಸ್ತಕದೊಳಗೆ ಏನಿದ್ದಾವೆ ಅದನ್ನೇ ಹೇಳ್ತಾರೆ, ಅವರು ನಿಜವಾಗ್ಲೂ ಶಿಕ್ಷಕರಲ್ಲ. ಇವತ್ತಿನ AI ದುನಿಯಾದೊಳಗೆ ಯಾರು ಮಕ್ಕಳನ್ನು ಚಿಂತನೆ ಮಾಡಕ್ಕೆ ಹಚ್ತಾರೆ, ಯಾರು ವಿದ್ಯಾರ್ಥಿಗಳನ್ನು ಚಿಂತನೆ ಮಾಡಕ್ಕೆ ಹಚ್ತಾರೆ, ಅವರೇ ನಿಜವಾದ ಗುರುಗಳು. ಸೊ ಹಾಗಾಗಿ ವೈ, ಹೌ, ವೆನ್, ವೇರ್ ಅನ್ನುವಂಥ ಪ್ರಶ್ನೆ ಮಾಡ್ತಾ ಪಾಠವನ್ನು ಹೇಳಿದರೆ ಮಾತ್ರ ಇವತ್ತಿನ ಎಕ್ಸಾಮಲ್ಲಿ ಉಪಯೋಗ ಆಗುತ್ತೆ. ಇನ್ನೊಂದು 10ನೇ ತಾರೀಕು, ಓಕೆ, ಇದೇ ಒಂದು ಮೇ 10ನೇ ತಾರೀಕಂದು ಮಾದರಿ ಪರೀಕ್ಷೆಗಳು ಪ್ರತಿ ಭಾನುವಾರ ಪ್ರಾರಂಭ ಆಗ್ತಿದ್ದಾವೆ. ಪೇಪರ್ 1 ಮತ್ತು ಪೇಪರ್ 2. ಫಸ್ಟಿಗೆ GK ಪೇಪರ್ ಮಾರ್ನಿಂಗ್ 9 ಗಂಟೆಗೆ GK ಪೇಪರ್ ಇರ್ತದೆ. ನಂತರ 11 ಗಂಟೆಯಿಂದ ಪೇಪರ್ 1 ಕೂಡ ಇರ್ತದೆ. 2 ಪೇಪರ್ ಸೇರಿ ಪ್ರೈಸ್ 30 ರೂಪಾಯಿ ಐತಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು 2-3 ವೀಕ್ನಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಅದು ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ಇರ್ತದೆ. 1 ವಾರ ನಿಮಗೆ ಸಮಯ ಕೊಡ್ತದೆ
ಆ ಒಂದು ವಾರದೊಳಗೆ 10 ಟಾಪಿಕ್ಕು 15 ಚಾಪ್ಟರ್ಸ್ನ ನಿಮಗೆ ಓದ್ಕೊಂಬರ್ಲಿಕ್ಕೆ ಹೇಳಿರ್ತದೆ. ಅದ್ರ ಮೇಲೆ ಕ್ವಶನ್ ಕೇಳಿರ್ತದೆ. ಆ ಕ್ವಶನ್ಸ್ಗಳನ್ನು ಇವತ್ತು ಹೆಂಗೆ ಬರ್ತಾವಲ್ಲ ಡಿಫ್ರೆಂಟ್ ಡೈಮೆನ್ಷನ್ ಮೇಲೆ ಹಾಗೆ ಕ್ವಶನ್ ಕೇಳಿರ್ತದೆ. ಆ ಕ್ವಶನಿಗೆ ಆನ್ಸರ್ ಮಾಡಿರಿ. ಆಮೇಲೆ ಅದಕ್ಕೆ ಡೀಟೇಲ್ಡ್ ಆದಂಥ ಎಕ್ಸ್ಪ್ಲನೇಷನ್ನ ನಮ್ಮ ಆ್ಯಪ್ ಒಳಗೆ ಹಾಕಿರ್ತೀವಿ. ಸೊ ನೀವು ಅಲ್ಲಿ ಅದನ್ನು ಓದ್ಕೋಬಹುದು. ಈ ಥರ ಒಂದು ಕಾನ್ಸೆಪ್ಟ್ ಮೂಲಕ ಆಫ್ಲೈನ್, ಧಾರವಾಡದೊಳಗೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂತ್ರೊಳಗೂ ಕೂಡ ಈ ಟೆಸ್ಟ್ ಸೀರೀಸ್, ಈ ಒಂದು ಪರೀಕ್ಷೆಗಳು ಪ್ರಾರಂಭ ಆಗ್ತಿದ್ದಾವೆ. ಆದಷ್ಟು ಬೇಗ ನೀವು ಕೂಡ ಜಾಯ್ನ್ ಆಗಿ ಗೈಸ್. ಆ್ಯಂಡ್ ಯಾರ್ಯಾರೆಲ್ಲ ಸಂಡೇ ಬರಬೇಕು ಅಂತ ರಿಜಿಸ್ಟರ್ ಕೂಡ ಮಾಡಿಕೊಡ್ರಿ. ಆನ್ಲೈನ್ ಒಳಗೂ ಕೂಡ ನಾನು ಕೋರ್ಸ್ನ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಆನ್ಲೈನ್ ಒಳಗಿದ್ದಿರುವಂಥ ವಿದ್ಯಾರ್ಥಿಗಳಿಗೆ PDF ಕ್ವಶನ್ ಪೇಪರ್ PDF ಅಪ್ಲೋಡ್ ಮಾಡಲಾಗುತ್ತೆ. ಸೊ ಯು ಪೀಪಲ್ ಕ್ಯಾನ್ ರೀಡ್ ಇಟ್. ಓಕೆ, ಕಂಪ್ಲೀಟಾಗಿ ಓದಿ ಆಮೇಲೆ ನೀವು ಚೆಕ್ ಮಾಡ್ಕೋಬೋದು ಆನ್ಸರ್ಸ್ಗಳನ್ನು. ಓಕೆ, ಸೊ ಆ ಥರ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ. ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಸ್ಟಿಕ್ ಸಿಲೆಬಸ್ಗೆ ಅಂಟಿಸಿ ಓದಬೇಕು. ಸುದ್ದಿ ಓದುವಾಗ ಡೆಫಿನೆಟ್ಲಿ ನಿಮ್ಮನ್ನು ನೀವು ಕೇಳ್ಕೊಡ್ರಿ. ಸಂವಿಧಾನದ ಯಾವ ವಿಧಿಯೊಳಗೆ ಬರ್ತದೆ, ಯಾವ ಸಮಿತಿ, ಯಾವ ವರದಿ ಅನ್ನೋದನ್ನು ಕಡ್ಡಾಯವಾಗಿ ನೀವು ಓದಬೇಕು. ಆ್ಯಂಡ್ ಪ್ರತಿದಿನ 10 ರಿಂದ 15 ಪ್ರಶ್ನೆಗಳನ್ನು ವಿಶ್ಲೇಷಣೆ ಜೊತೆಗೆ ಪರಿಹರಿಸಬೇಕು. ಆ್ಯಸ್ ಐ ಟೋಲ್ಡ್ ಯು, ನಿಮಗೆ ಆದಷ್ಟು ಬೇಗ 650 to 700 ಪೇಜ್ ಕ್ವಶನ್ ಬ್ಯಾಂಕ್ ಬರ್ತದೆ. ಸೊ ಸರಿಯಾದ ಉತ್ತರ ಮಾತ್ರ ನೋಡಿ ಬಿಡಬೇಡ್ರಿ, ಅದನ್ನು ಅನಾಲಿಸಿಸ್ ಮಾಡಿರಿ. ತಪ್ಪಾದ ಆಯ್ಕೆಗಳು ಕೂಡ ಯಾಕೆ ತಪ್ಪು ಅಂತ ನೀವು ಅರ್ಥ ಮಾಡ್ಕೋಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಂದಿನ ಪರೀಕ್ಷೆಗಳಲ್ಲಿ ಓಕೆ, ಸೊ ಯಾರೂ ಕೂಡ ತಪ್ಪಿಸಲು ಸಹಾಯ ಮಾಡಲಾಗ್ತಾ ಇದೆ. ಹೆಚ್ಚು ಅಂಕ ಗಳಿಸಲಿಕ್ಕೆ ಸ್ಮಾರ್ಟ್ ತಂತ್ರಗಳನ್ನು, ಸ್ಕೋರ್ ಬೂಸ್ಟರ್ ಸ್ಟ್ರಾಟಜಿಗಳನ್ನು ನೀವು ಉಪಯೋಗ ಮಾಡಬೇಕು. ಕೀವರ್ಡ್ಸ್ಗಳನ್ನು ಕಂಡುಹಿಡಿಬೇಕು. ಕರೆಕ್ಟ್ ಕೇಳ್ತಿದ್ದಾರೋ, ಇನ್ಕರೆಕ್ಟ್ ಕೇಳ್ತಿದ್ದಾರೋ, ನಾಟ್ ಕರೆಕ್ಟ್ ಕೇಳ್ತಿದ್ದಾರೋ, ಓನ್ಲಿ ಅಂತಿದ್ದಾರೋ, ಆಲ್ ಅಂತಿದ್ದಾರೋ, ನನ್ ಅಂತಿದ್ದಾರೋ. ವೆರಿ ವೆರಿ ಇಂಪಾರ್ಟೆಂಟ್. ಎಲಿಮಿನೇಷನ್ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಇದನ್ನು ಟೆಸ್ಟ್ ಸೀರೀಸ್ನಲ್ಲಿ ನೀವು ಕಲ್ಕೋಬೇಕಾಗುತ್ತೆ. ಉಳಿದ ಎರಡರಲ್ಲೂ ಕೂಡ ಯೋಚಿಸಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೆಗೆಟಿವ್ ಮಾರ್ಕ್ ಇರೋದ್ರಿಂದ ಊಹೆಗಳನ್ನು ಕಡಿಮೆ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಸ್ಟ್ರಾಟಜಿ ಮಾಡಬೇಕಾ? ಸುಮ್ಮನೆ ಏನೂ ಆಗೋದಿಲ್ಲ ಗೈಸ್. ಬಿಕಾಸ್ ಮೋರ್ ದೆನ್ 10 lakh ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ನೋಟಿಫಿಕೇಶನ್. ಮಿನಿಮಮ್ ಮೋರ್ ದೆನ್ 10 lakh. ಯಾವ ಬೇಕಾದ PC ಬರಲಿ, PSIನೂ ಬರಲಿ, ಯಾವ್ದು ಬೇಕಾದ ಬರಲಿ. ಸೊ ಆಲ್ ಆರ್ ವೇಟಿಂಗ್ ಫಾರ್ ದಿಸ್ ನೋಟಿಫಿಕೇಶನ್. 10 lakh. ಅದರೊಳಗೆ ನೀವು ಕೂಡ ಒಬ್ರು. ವೈ ಯು ಶುಡ್ ಗೆಟ್ ದೋಸ್ ಜಾಬ್ಸ್? ಬಿಕಾಸ್ ವಾಟ್ ಡಿಫ್ರೆಂಟ್ ಯು ಆರ್ ಡೂಯಿಂಗ್, ಹೌ ಡಿಫ್ರೆಂಟ್ ಯು ಆರ್ ಡೂಯಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. 50-50 ಅನ್ನಿಸ್ದಾಗ ಯಾವ ಥರ ಅಟೆಂಪ್ಟ್ ಮಾಡಬೇಕು. ಇಮೋಷನ್ಸ್ ಇಂದ ಭಾಳ ಜನ ನಾವು ಅಟೆಂಪ್ಟ್ ಮಾಡ್ತೀವಿ. ವೆರಿ ಡೇಂಜರಸ್. ಕ್ಯಾಲ್ಕುಲೇಷನ್ ಬೇಕೇ ಬೇಕು. ಮಾಕ್ ಟೆಸ್ಟ್, ಫೈನಲ್ ಟೆಸ್ಟ್ ಅನ್ನೋ ಗಂಭೀರತೆಯಿಂದ ನೀವೆಲ್ಲರೂ ಬರಿಬೇಕು. ಸಮಯ ನಿರ್ವಹಣೆಯನ್ನು ಇಲ್ಲೇ ಮಾಕ್ ಟೆಸ್ಟ್ಗಳನ್ನು ಬರೆಯೋದರಲ್ಲೇ ಕಲಿಬೇಕು. ಪ್ರಶ್ನೆಗಳ ಆಯ್ಕೆ ಮಾಡುವಂಥ ಕ್ರಮ, ಒತ್ತಡದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಹೂ ಹ್ಯಾಂಡಲ್ ದ ಪ್ರೆಷರ್ ಬೆಟರ್, ಅವರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಗೈಸ್. ಪ್ರಬಂಧ ಪುಸ್ತಕ ಇದೆ ಆ್ಯಂಡ್ ಭಾಷಾಂತರ ಇದೆ. ಇಂಗ್ಲೀಷ್ ಮೀಡಿಯಂ ಎಸ್ಸೆ ಪುಸ್ತಕ ಇದೆ. ನೀವು ಯಾರು ಧಾರವಾಡದೊಳಗಿದ್ದೀರಿ, ಕನಮಡಿ IAS ಮತ್ತು KAS ಸಂಸ್ಥೆ ಸಪ್ತಾಪುರ ಬಾವಿ ಹತ್ರನೇ ಬಂದು ನೀವು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಬೋದು. ಬೇರೆ ಊರೊಳಗಿದ್ದವರು ಅಂಚೆ ಮೂಲಕ ಈ ಪುಸ್ತಕವನ್ನು ಖರೀದಿ ಮಾಡ್ಬೋದು. ಆದಷ್ಟು ಬೇಗ ತಗೊಳ್ಳಿ ಗೈಸ್. ಆ್ಯಂಡ್ ಯಾರೂ ಕೂಡ ನೋಟಿಫಿಕೇಶನ್ ಬರೋವರೆಗೂ ಕಾಯಬೇಕು ಅಂತ ಕಾಯಬೇಡಿ. ದಯವಿಟ್ಟು ಲಿಸನ್ ಟು ಮೀ ವೆರಿ ಕೇರ್ಫುಲಿ. ಬಿಕಾಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೋಟಿಫಿಕೇಶನ್ ಮೇ ಕಮ್ ಆ್ಯಂಡ್ ನಿಮಗೆ ಸಮಯ ಇರೋದಿಲ್ಲ. ಸೊ ಅಷ್ಟು ಸಮಯನ ಅವ್ರು ಕೊಡೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. ಇದೇ ತಿಂಗಳು 10ನೇ ತಾರೀಕು ಮಾಕ್ ಟೆಸ್ಟ್ ಪ್ರಾರಂಭ ಆಗ್ತಿದ್ದಾವೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಆ್ಯಂಡ್ ಅದು ಆದಮೇಲೆ ನೆಕ್ಸ್ಟ್ 2 weeks ಆದಮೇಲೆ ನಿಮಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಅವು ನಿಮಗೆ 4 ತಿಂಗಳವರೆಗೆ ಮುಂದುವರಿತವೆ. ಆ್ಯಂಡ್ ಆ 4 ತಿಂಗಳು ಎಲ್ಲ ಸಬ್ಜೆಕ್ಟ್ ಒಂದು ಬಿಟ್ಟು 2 ಸರ್ತಿ ರಿವಿಷನ್ ಮಾಡ್ಬೋದು. ಯಾರೋ ಒಬ್ಬರು ನಿಮ್ಮ ಮೇಲೆ ಫೋರ್ಸ್ ಇರಬೇಕು. ಆ್ಯಂಡ್ ಈ ರಿವಿಷನ್ ಮಾಡಿಸ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಈವನ್ ಮೆಂಟರ್ಶಿಪ್, ಯಾರು PSI ಮತ್ತು ಪೊಲೀಸ್ ಆಗಲೇಬೇಕು ಅಂತೀರಿ, ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಇದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನಮ್ಮ ಸಂಸ್ಥೆಗೆ ಬಂದು ಭೇಟಿಯಾಗಿ. ಆ್ಯಂಡ್ ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಪ್ರೇಟಾಗಿ ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರ ಉಪಯೋಗವನ್ನು ತಗೊಳ್ರಿ. ಆ್ಯಂಡ್ ಆದಷ್ಟು ಬೇಗ ನೀವು ಬಂದು ಕಾಂಟ್ಯಾಕ್ಟ್ನು ಮಾಡ್ಬೋದು. ಸಂಡೇ ಟೆಸ್ಟ್ಗೂ ಬರ್ಬೋದು. ಆ್ಯಂಡ್ ಇದರ ಉಪಯೋಗ ತಗೊಂಡು ಆದಷ್ಟು ಬೇಗ ಪಾಸ್ ಆಗ್ರಿ ಅಂತ ನನ್ನ ಒಂದು ಹಾರೈಕೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.